ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. ಲವ್ ಮಾಕ್ಟೇಲ್ 3 ಸಿನಿಮಾದ ಟ್ರೈಲರ್ ಲಾಂಚಲ್ಲಿದ್ದೀವಿ. ಶ್ವೇತಾ ಮೇಡಮ್ ಇದ್ದಾರೆ, ಮಾತಾಡ್ಸೋಣ. ಮೇಡಮ್ ನಮಸ್ಕಾರ, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು. ಲವ್ ಮಾಕ್ಟೇಲ್ 3ಯಲ್ಲಿ ಆ ಫಸ್ಟು ಪಾರ್ಟಿಂದನೂ ಅಷ್ಟೇ, ಚಿಕ್ಕ ಕ್ಯಾರೆಕ್ಟರ್ ಆಗಲಿ ದೊಡ್ಡ ಕ್ಯಾರೆಕ್ಟರ್ ಆಗಲಿ ತುಂಬ ರಿಜಿಸ್ಟರ್ ಆಗ್ತಾ ಇತ್ತು ಸಿನಿಮಾದಲ್ಲಿ. ಸೊ ನಿಮ್ಮ ಕ್ಯಾರೆಕ್ಟರ್ ಹೆಂಗಿರುತ್ತೆ ಪಾರ್ಟ್ 3ಯಲ್ಲಿ? ನೋಡಿದ್ಮೇಲೆ ನೀವೇ ಹೇಳ್ತೀರಾ, ಇದು ಖಂಡಿತ ರಿಜಿಸ್ಟರ್ ಆಗುತ್ತೆ. ತುಂಬ ಚೆನ್ನಾಗಿರೋ, ತುಂಬ ಪವರ್ಫುಲ್ ರೋಲ್ ಇದು. ಅದನ್ನು ಬಿಟ್ಟರೆ ಏನು ಹೇಳಂಗಿಲ್ಲ ಅಂತ ಹೇಳಿದರೆ ಹೆಂಗೆ? ಟ್ರೈಲರೇ ತೋರಿಸಿಲ್ಲ, ನಾವು ಕತೆ ಹೇಳಿದ್ರೆ ತಪ್ಪಾಗುತ್ತೆ. ಓಕೆ, ಹೆಂಗೆ ಬಂತು ಮೇಡಮ್ ಅವಕಾಶ? ಮತ್ತು ಕೃಷ್ಣ ಅವ್ರಿಗೆ ಕಾಲ್ ಮಾಡಿದ್ರೆ, ಮಿಲನ ಅವ್ರಿಗೆ ಕಾಲ್ ಮಾಡಿದಾಗ ಹೆಂಗಿತ್ತು ಕ್ಯಾರೆಕ್ಟರ್? ಹೆಂಗೆ ಮಾತಾಡಿದ್ರಿ, ಹೆಂಗೆ ಅಪ್ರೋಚ್ ಆಯ್ತು? ಕೃಷ್ಣ ಅವ್ರು ಕಾಲ್ ಮಾಡಿದ್ರು, ಅಂದರೆ ಫ್ರೆಂಡ್ಸ್ ಓನ್ಲಿ, ತುಂಬ ಫೋನಲ್ಲೆಲ್ಲ, ಬಟ್ ವಿ ಆರ್ ಇನ್ ಟಚ್. ಒಂದ್ಸಲಿ ಕೃಷ್ಣ ಅವರು ಅಂದರೆ ಮುಂಚೆ ಮದುವೆಗೆ ಕಾಲ್ ಮಾಡಿದ್ರು, ಅದಾದಮೇಲೆ ಇದಕ್ಕೆ ಅನ್ಸುತ್ತೆ ಕಾಲ್ ಮಾಡಿದಾಗ ನಿಮ್ಮ ಹತ್ರ ಮಾತಾಡಬೇಕು ಅಂತ. ಆ್ಯಂಡ್ ನನಗೆ ಗೊತ್ತಿತ್ತು ಅಂದರೆ ಲವ್ ಮಾಕ್ಟೇಲ್ 3 ಹತ್ರ, ಬಟ್ ಏನು ಮಾತಾಡಲಿಕ್ಕೆ ಅಂತ ಗೊತ್ತಿಲ್ಲ ನನಗೆ. ಸಿನಿಮಾಗೆ ಕರ್ಕೋತಾರೆ ಅಂತಲೂ ಗೊತ್ತಿರಲಿಲ್ಲ, ಐ ಡಿಂಟ್ ನೋ. ಹೋದೆ, ದೆನ್ ದೇವರ್ ಲೈಕ್ ಲವ್ ಮಾಕ್ಟೇಲ್ 3ಯಲ್ಲಿ ನಿಮಗೋಸ್ಕರ ಒಂದು ಕ್ಯಾರೆಕ್ಟರ್ ಇದೆ ಅಂತ. ನಾನು ಗೊತ್ತು ಇದರಲ್ಲಿ ಕೃಷ್ಣ ಮತ್ತು ಮಿಲನ ಅವರೇ ಇರ್ತಾರೆ ಮೇನು, ಬೇರೆಯವ್ರಿಗೇನು ಅಂದರೆ ಲವ್ ಸ್ಟೋರೀಸ್ ಎಲ್ಲ ಮುಗ್ದೋಗಿದೆ, ಥರ್ಡ್ ಪಾರ್ಟಲ್ಲಿ ಏನಿರುತ್ತೆ, ಐ ವಾಸ್ ಓಪನ್ ಟು ಇಟ್. ಐ ಸೈಡ್ ಸ್ಟೋರಿ ಹೇಳಿ ನೋಡೋಣ ಅಂತ. ಬಟ್ ಇಟ್ಸ್ ಅ ಗುಡ್ ಅಂದರೆ ಮೂವಿ ಅಲ್ಲ, ಅಂದರೆ ಪಾರ್ಟ್ 1 ಪಾರ್ಟ್ 2 ಇಸ್ ಅ ಸಕ್ಸಸ್ಫುಲ್ ಮೂವಿ. ಪಾರ್ಟ್ 3ಯಲ್ಲಿ ನನಗೆ ಕೃಷ್ಣ ಅವ್ರ ಮೇಲೆ ತುಂಬ ನಂಬಿಕೆ ಇದೆ. ಒಳ್ಳೆ ಡಿರೆಕ್ಟರು, ಒಳ್ಳೆ ಕತೆ ಮಾಡ್ತಾರೆ, ಅವರು ಬರೆಯೋ ಸಬ್ಜೆಕ್ಟ್ಸ್ ಇಷ್ಟ. ಹಾಗಾಗಿ ಹೋದೆ, ಕತೆ ಕೇಳಿದೆ, ತುಂಬ ಇಷ್ಟ ಆಯಿತು. ದೆನ್ ಅವ್ರು ಹೇಳಿದರು, ಅವ್ರ ಮದುವೆ ಕಾರ್ಡ್ ಕೊಡೋಕ್ಕೆ ಬಂದಾಗ ನನ್ನನ್ನು ನೋಡಿ, ಇವ್ರು ಈ ಥರ ಇದ್ದಾರೆ ಅಂತ ಅವಾಗ ಮೀಟ್ ಆಗಿದ್ದು, ತಲೆಯಲ್ಲಿದ್ದು ಈ ಕ್ಯಾರೆಕ್ಟರ್ ಅವ್ರು ನನಗೋಸ್ಕರನೇ ಬರೆದಿದ್ದಂತೆ. ಸೊ ಅಫ್ಕೋರ್ಸ್ ಖುಷಿ ಆಯಿತು. ಓಕೆ, ಅಲ್ಲಿಂದ ಅವಕಾಶ ಸಿಕ್ಕಿದೆ ನಿಮಗೆ. ಯಾವಾಗಿಂದ ಪರಿಚಯ ಇವರು ಮಿಲನ ಕೃಷ್ಣ? ಯಾವಾಗಿಂದ ನಿಮಗೆ ಪರ್ಸನಲ್ ಪರಿಚಯ? ಲವ್ ಮಾಕ್ಟೇಲ್ 1ರಿಂದ ಪರಿಚಯ. ಯಾಕಂದರೆ ಲವ್ ಮಾಕ್ಟೇಲ್ 1 ಸಿನಿಮಾ ನಾನು ಪ್ರದೀಪ ಒಟ್ಟಿಗೆ ಹೋಗಿ ನೋಡಿದ್ವಿ, ರಘು ದೀಕ್ಷಿತ್ ಎಲ್ಲ ಒಟ್ಟಿಗೆ ನೋಡಿದ್ವಿ, ತುಂಬ ಚೆನ್ನಾಗಿತ್ತು. ಆಮೇಲೆ ಅದು ಸೂಪರ್ ಡೂಪರ್ ಹಿಟ್ ಆಯಿತು. ಸೊ ಆಗ್ಲಿಂದನೂ ಪರಿಚಯ. ನಿಮಗೆ ಸೀರಿಯಲು ಮಾಡಿದ್ದೀರಾ, ಸಿನಿಮಾನು ಮಾಡ್ತೀರಲ್ಲ, ಯಾವ್ದು ತುಂಬ ಇಷ್ಟ ಆಗುತ್ತೆ ಪರ್ಫಾರ್ಮ್ ಮಾಡೋಕ್ಕೆ, ಇನ್ನೊಂದು ಮಾಡೋಕ್ಕೆ? ಯಾವ್ದು ನಿಮಗೆ ಬೆಸ್ಟ್ ಅಂತ ಅನಿಸುತ್ತೆ? ಎಲ್ಲ ಆ್ಯಕ್ಟಿಂಗೆ, ಸೀರಿಯಲ್ನಲ್ಲಿ ಮಾಡಿದ್ರು ಅದೇ ಆ್ಯಕ್ಟಿಂಗು, ಸಿನಿಮಾದಲ್ಲಿ ಮಾಡಿದ್ರು ಅದೇ ಆ್ಯಕ್ಟಿಂಗು. ಡಿಪೆಂಡಿಂಗ್ ಆನ್ ದ ರೋಲ್ ಯಾವ ಥರ ಇರುತ್ತೆ, ಡಿಮ್ಯಾಂಡಿಂಗ್ ಅಷ್ಟೇ. ಆ್ಯಕ್ಟಿಂಗ್ ಒಂದು ಅಫ್ಕೋರ್ಸ್ ಸಿನಿಮಾದಲ್ಲಿ ದೊಡ್ಡ ಸ್ಕ್ರೀನಲ್ಲಿ ನೋಡಿದಾಗ ಖುಷಿ ಆಗುತ್ತೆ, ಬಟ್ ಆನೆಸ್ಟ್ಲಿ ಎರಡರದ್ದು ಅದರದ್ದೇ ಆದ ಅಡ್ವಾಂಟೇಜ್ ಇದೆ. ಬಿಗ್ ಸ್ಕ್ರೀನಲ್ಲಿ ನೋಡೋದೇ ಎಲ್ರಿಗೂ ಒಂದು ಕನಸಾಗಿರುತ್ತೆ. ಆ ಕನಸು ತುಂಬ ಜನಕ್ಕೆ ನನಸಾಗಲ್ಲ, ನನಗೆ ಅದೃಷ್ಟ ಅಂತಲೇ ಹೇಳ್ಬೋದು, ಪದೇ ಪದೇ ಸಿಗ್ತಿದೆ. ಸೊ ಐ ಆಮ್ ವೆರಿ ಲಕ್ಕಿ ಅಬೌಟ್ ಇಟ್. ಬಟ್ ನನ್ನ ಹಾರ್ಟ್ ಇರೋದು, ನನ್ನ ಸೋಲ್ ಇರೋದು ಟಿ ವಿಯಲ್ಲಿ. ಯಾಕೆಂದರೆ ಅದರಲ್ಲಿ ಸಿಗೋಷ್ಟು ಪ್ರೀತಿ, ಅಂದರೆ ಎಸ್ಪೆಷಲಿ ರೂರಲ್ ಏರಿಯಾ ಆಗಲಿ, ಹಳ್ಳಿ ಆಗಲಿ, ಮೂಲೆ ಮೂಲೆಗೆ ಹೋಗ್ತೀವಿ, ತಲುಪ್ತೀವಿ, ಚೆನ್ನಾಗಿ ಗೊತ್ತಿರುತ್ತೆ. ಅವ್ರು ನಮ್ಮ ಮನೆ ಮಗಳು ಥರ ನೋಡ್ತಾರೆ. ಆ ಪ್ರೀತಿ ನಾನು ಯಾವತ್ತೂ ಬಿಟ್ಕೊಡಲ್ಲ. ಸೊ ನಾನು ಯಾವತ್ತೂ ಟಿ ವಿಗೆ ಖಂಡಿತ ಮಾಡ್ತೀನಿ. ಅಂದರೆ ಸಿನಿಮಾ ಆಗಿದೆ, ಸಿನಿಮಾದವರು ಟಿ ವಿಯಲ್ಲಿ ಮಾಡಿದ್ರೆ ಕಮ್ಮಿ ಚಾನ್ಸ್ ಸಿಗುತ್ತೆ, ಟಿ ವಿಗೆ ಸಿನಿಮಾ ಕೊಡಲ್ಲ ಅಂತ, ಅದನ್ನು ನಾನು ಬಿಲೀವ್ ಮಾಡಲ್ಲ. ನಾನು ಯಾವಾಗಲೂ ಸೀರಿಯಲ್ಲು ಮಾಡ್ತೀನಿ, ಪ್ಯಾರಲಲ್ಲಿ ಸಿನಿಮಾನು ಬ್ಯಾಲೆನ್ಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ರೀಸೆಂಟಾಗಿ ಯಾವ್ದಾದ್ರು ಸೀರಿಯಲ್ಲು ಕತೆ ಕೇಳಿದಾಗಲಿ ಅಥವಾ ಬೇಡ ಅಂತ ರಿಜೆಕ್ಟ್ ಮಾಡಿದಾಗಲಿ, ಓಕೆ ಮಾಡಿದಾಗಲಿ ಯಾವ್ದಾರು ಇದೆಯಾ ಮೇಡಮ್ ರೀಸೆಂಟಾಗಿ ಸೀರಿಯಲ್? ಸೀರಿಯಲ್ ಅಂದರೆ ನನಗೆ ಸೀರಿಯಲ್ ಇಷ್ಟ. ಆ್ಯಂಡ್ ಸೀರಿಯಲ್ ಚೆನ್ನಾಗಿ ಬಂದಿದೆ, ನನಗೆ ವ್ಯೂವರ್ಸ್ ಇದ್ದಾರೆ, ಬರ್ತಾ ಇರುತ್ತೆ ಕತೆ. ಅಂದರೆ ನಾನು ಸ್ವಲ್ಪ ಚೂಸಿ, ಯಾಕಂದರೆ ಫಸ್ಟ್ ಸೀರಿಯಲ್, ಸೆಕೆಂಡ್ ಸೀರಿಯಲ್ ಎರಡೂ ಹಿಟ್ ಆಗಿದ್ದು ಒಂದೊಂದು ರೀಸನಿಗೆ. ಅಂದರೆ ನನಗೊಂದು ಪರ್ಟಿಕ್ಯುಲರ್ ಕಂಡೀಷನ್ಸ್ ಇರುತ್ತೆ, ಈ ಥರ ಇರಬೇಕು, ಈ ಥರ ಇರಬೇಕು ಅಂತ. ಅದೆಲ್ಲ ಕಂಡೀಷನ್ಸ್ ಓಕೆ ಆದ್ರೇ ನಾನು ಮಾಡೋದು. ಹಾಗಾಗಿ ಸಾಕಷ್ಟು ಸ್ಕ್ರಿಪ್ಟ್ಸ್ ಬಂದಿದೆ, ಬಟ್ ನನಗೆ ಆ ಪಾತ್ರ ಇಷ್ಟ ಆಗಬೇಕು. ಯಾಕಂದರೆ ಸಿನಿಮಾ ಥರ 20 ದಿನ ಮಾಡೋದಲ್ಲ, ಅದು 3 ವರ್ಷ ಮಾಡ್ತೀವಿ. ಸೊ 3 ವರ್ಷ ನೀವು ಆ ಪಾತ್ರನ ಬದುಕ್ತೀರಾ, ನಿಮಗೆ ಇಷ್ಟ ಇಲ್ಲದೆ ಆ ಪಾತ್ರದಲ್ಲಿ ಇರೋಕ್ಕಾಗಲ್ಲ. ಹಾಗಾಗಿ ತುಂಬ ಚೂಸಿ. ಬಟ್ ನೆಕ್ಸ್ಟ್ ಯಾವ್ದಾದ್ರು ಸೀರಿಯಲ್ ಬಂದರೆ ಖಂಡಿತ ಮಾಡ್ತೀನಿ, ಒಳ್ಳೆ ಸೀರಿಯಲ್ ಜೊತೆನೇ ಬರ್ತೀನಿ. ಥ್ಯಾಂಕ್ ಯು ಮೇಡಮ್, ಇಷ್ಟೊತ್ತು ಮಾತಾಡೋದಕ್ಕೆ. 19 ರಿಲೀಸ್ ಆಗ್ತಾಯಿದೆ ಸಿನಿಮಾ ಒಳ್ಳೆಯದಾಗಲಿ, ನಿಮಗೆ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಪ್ರಮೋಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.